ಪರಮ ಪೂಜ್ಯ ಆರಾಧ್ಯ ಗುರುಗಳಾದ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಲಿಂಗೈಕ್ಯ ಒಡೆಯರ್ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ 56ನೇ ಪುಣ್ಯಾರಾಧನೆ, ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ 11ನೇ ವರ್ಷದ ಪುಣ್ಯಸ್ಮರಣ ಕಾರ್ಯಕ್ರಮದ ಅಂಗವಾಗಿ ನಡೆದಂತಹ ರಾಜ್ಯ ಮಟ್ಟದ ಕೃಷಿ ಮೇಳದ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಸಾಂಗೋಪಾಂಗವಾಗಿ ನೆರವೇರಲಿಕ್ಕೆ ಕಾರಣಕರ್ತರಾದಂಥ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ ಸಾಹೇಬ್ರವರೇ, ಈ ಸಮಾರಂಭದ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ.ಜಿ. ಶಾಂತನಗೌಡರವರೇ, ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ.ಪಿ. ರೇಣುಕಾಚಾರ್ಯರವರೇ, ಬಯಲುಸೀಮೆಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಬಿ. ಮಂಜಪ್ಪನವರೇ, ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಚ್.ಎ. ಉಮ್ಮಣ್ಣವರೇ, ಈ ಕಾರ್ಯಕ್ರಮದ ಸಂಘಟಕರಾದ ಸುರೇಶ್ ಹೊಸ್ಕೇರಿಯವರೇ ಹಾಗೂ ರವೀಶ್ ಬೇಲೆ, ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿಯವರೇ, ಹೊನ್ನಾಳಿ ತಾಲೂಕಾ ವಿಭಾಗಾಧಿಕಾರಿಗಳಾದ ಎಚ್.ಬಿ. ಚನ್ನಪ್ಪನವರೇ, ಇನ್ನುಳಿದ ಎಲ್ಲ ಇಲಾಖೆಯ ಮುಖ್ಯಸ್ಥರೇ, ಸಿಬ್ಬಂದಿ ವರ್ಗದವರೇ, ಇನ್ನುಳಿದ ಎಲ್ಲ ಸೇವಾಕರ್ತರೇ, ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಸುದ್ದಿ ಮಾಧ್ಯಮದ ಬಂಧುಗಳೇ, ಛಾಯಾ ಬಿಂಬಗ್ರಾಹಕರೇ, ಧ್ವನಿವರ್ಧಕದವರೇ, ತಾವೆಲ್ಲರೂ ಅತಿ ಉತ್ಸಾಹದಿಂದ ಶ್ರಮವಹಿಸಿ ಕಾರ್ಯ ಸಾಧನೆ ಮಾಡಿರೋದ್ರಿಂದಲೇ ಈ ರಾಜ್ಯ ಮಟ್ಟದ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿದೆ. ಈ ಯಶಸ್ವಿ ಆಗಲಿಕ್ಕೆ ಎಲ್ಲ ಕೈಗಳು ದುಡಿದಿದ್ದಾವೆ. ದುಡಿದಂಥ ಕೈಗಳು ಆ ಚೆನ್ನೇಶನ ಕೃಪಾಶೀರ್ವಾದ ಅವರಿಗೆ ಸದಾ ಸಿಗಲಿ. ಇದೇ ರೀತಿ ಆಗಿರುವಂತಹ ಉತ್ಸಾಹ ಪ್ರೋತ್ಸಾಹ ಸರ್ವರಲ್ಲಿಯೂ ಸದಾಕಾಲ ಇರಲಿ. ಈ ಕಾರ್ಯಕ್ರಮಕ್ಕೆ ಅಕ್ಕಿ ಧನ ಸಹಾಯ ಮಾಡಿದಂತಹವರಿಗೆ, ತರಕಾರಿ ಸೇವೆ ಮಾಡಿರ್ತಕ್ಕಂಥವರಿಗೆ, ಧನ ಸಹಾಯ ಮಾಡಿರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ಶುಭ ಕಾಮನೆಗಳನ್ನು ತಿಳಿಸುತ್ತಾ, ನಿಮ್ಮೆಲ್ಲರ ಸಹಕಾರ ಮುಂದಿನ ಕಾರ್ಯಕ್ಕೆ ಅನುಕೂಲ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಾಹಿತಿಗಳಿಗೂ, ರೈತ ಬಾಂಧವರಿಗೂ, ಸೈನಿಕರಿಗೂ ಹಾಗೂ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕಲೆಯ ಎಲ್ಲ ಕಲಾವರ್ಗಕ್ಕೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ, ರಕ್ಷಣಾ ಇಲಾಖೆಯವರಿಗೂ, ವಿದ್ಯುತ್ ಇಲಾಖೆಯವರಿಗೂ, ಪುರಸಭಾ ಇಲಾಖೆಯವರಿಗೂ ಪ್ರಮುಖವಾಗಿ ಅವರು ಅತ್ಯಂತ ಹೆಚ್ಚಿನ ಪ್ರಮಾಣದ ಸೇವೆಯನ್ನು ಮಾಡಿದ್ದಾರೆ. ಸ್ವಚ್ಛತೆ ಆಗಿರಬಹುದು, ರಕ್ಷಣೆ ಆಗಿರಬಹುದು, ವಿದ್ಯುತ್ ಶಕ್ತಿ ಆಗಿರಬಹುದು, ಸಕಾಲಕ್ಕೆ ನೆರವು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಸಮಸ್ತ ನಮ್ಮ ಕನ್ನಡ ನಾಡಿನ ಎಲ್ಲ ರೈತರಿಗೆ, ಸಾರ್ವಜನಿಕರಿಗೆ, ನಮ್ಮ ಹೊನ್ನಾಳಿ ಹಿರೇಕಲ್ಮಠದ ಎಲ್ಲ ಸದ್ಭಕ್ತರಿಗೆ ಒಂದು ಶುಭಾಶಯಗಳನ್ನ ತಿಳಿಸ್ತಾ, ಯಾಕೆ ಈ ವಿಷಯ ಅಂತಂದ್ರೆ ಎಲ್ಲ ಸಾರ್ವಜನಿಕರ ಮತ್ತು ಎಲ್ಲರ ಒಟ್ಟುಗೂಡಿ ಕಡಿಮೆ ಅವಧಿಯಲ್ಲಿ ಒಂದು ವಿಶೇಷ ಏನಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಸರ್ಕಾರ ಇರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು, ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳವನ್ನ ಯಶಸ್ವಿಯಾಗಿ ಮಾಡಿದಂತಹ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಹೊನ್ನಾಳಿ ಹಿರೇಕಲ್ಮಠ. ಯಾಕೆ ಅಂತಂದ್ರೆ ಬರೀ 8 ದಿನಗಳ ಆ ಕಾಲಾವಕಾಶದಲ್ಲೇ ಅತ್ಯಂತ ಯಶಸ್ವಿಯಾಗಿ ಆ ರಾಜ್ಯ ಮಟ್ಟದ ಕೃಷಿ ಮೇಳವನ್ನ
ತೋರಿಸಿದಂತಹ, ಆಶೀರ್ವದಿಸಿದಂತಹ, ಎಲ್ಲರಿಗೂ ಅದು ಅವಶ್ಯವಾಗಿ ಸಿಗುವಂತಹ ಕಾರ್ಯವನ್ನು ಮಾಡಿದ್ದು ನಮ್ಮ ಹೊನ್ನಾಳಿ ಹಿರೇಕಲ್ಮಠದ ಪರಮ ಪೂಜ್ಯ ಶ್ರೀ ಶಾಬ್ರ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯುತ್ತಮವಾಗಿ ಕಲಾವಿದರಿಗೆ, ಸಾಹಿತಿಗಳಿಗೆ, ಯೋಧರಿಗೆ, ರೈತರಿಗೆ, ಇನ್ನು ಎಲ್ಲ ಸಂಘ ಸಂಸ್ಥೆಯವರಿಗೂ, ಕನ್ನಡ ಸಂಘಟಕರಿಗೆ, ಆಟೋ ಚಾಲಕರಿಗೆ ಮತ್ತು ಇನ್ನೂ ಎಲ್ಲ ಸಮಾಜದ ಮುಖಂಡರನ್ನ ಒಳಗೂಡಿ ಈ ಶ್ರೀಮಠ ಎಲ್ಲರಿಗೂ ಗೌರವಿಸುವಂತ ಕೆಲಸ, ಎಲ್ಲರನ್ನು ಆ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳುವಂತ ಕೆಲಸ ನಮ್ಮ ಪರಮ ಪೂಜ್ಯರು ಮಾಡಿದ್ರಿಂದ ಇಡೀ ರಾಜ್ಯಕ್ಕೆ ನಮ್ಮ ಹೊನ್ನಾಳಿಯ ಹಿರೇಕಲ್ಮಠ ಎಂದು ಎತ್ತರ ಒಂದು ಎಲ್ಲರನ್ನೂ ಸಹ ಬೆಳೆಸುವಂತ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯರು ಒಂದು ಹೆಜ್ಜೆ ಮುಂದೆ ಬಂದು ಇವತ್ತು ಇಡೀ ರಾಜ್ಯಕ್ಕೆ ಎಲ್ಲರಿಗೂ ಸಹ ಒಂದು ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ಕೇಳ್ಕೊಂಡಿದ್ದೇನೆ, ನಮ್ಮ ಹೊನ್ನಾಳಿ ಅಂದ ತಕ್ಷಣ ಎಲ್ಲರಿಗೂ ಸಂತೋಷ ಆಗುತ್ತೆ, ರಾಜ್ಯ ಮಟ್ಟದ ಕೃಷಿ ಮೇಳ ನಡೆಯುತ್ತೆ ಅನ್ನೋಂಥದ್ದು. ಅದ್ರ ನಿಟ್ಟಿನಲ್ಲಿ ಮುಂದಿನ ಸಾರನ್ನು ಸಹ ನಮ್ಮ ಪರಮ ಪೂಜ್ಯರು ಪಂಚ ರಾಜ್ಯ ಕೃಷಿ ಮೇಳವನ್ನು ಮಾಡಬೇಕು ಅನ್ನೋಂಥ ಹಂಬಲ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಆ ಒಂದು ಕಾರ್ಯ ಕೇಳಿಬಿಟ್ರೆ ನಮ್ಮೆಲ್ಲರಿಗೂ ಸಹ ನಮ್ಮ ನಾಡಿನ, ನಮ್ಮ ಕನ್ನಡ ನಾಡಿನ ಎಲ್ಲ ಕನ್ನಡಿಗರಿಗೆ ನಮಗೆ ರೋಮಾಂಚನ ಅನಿಸುತ್ತೆ. ಮತ್ತೆ ಮೈ ಎಲ್ಲರಿಗೂ ಸಹ ಅಂತ ಒಂದು ಕ್ಷಣ ಸ್ಟಿಲ್ ಆಗುತ್ತೆ. ಯಾಕೆಂದ್ರೆ ಏನಪ್ಪಾ ಅಂತದ್ದು ಅಂತಂದ್ರೆ, ಯಾರು ಕೇಳಿರಿಯದ 8 ದಿನಗಳಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳ ಮಾಡಿದ್ದಾರೆ ಗುರುಗಳು ಅನ್ನೋದಾದ್ರೆ ಇನ್ನೊಂದು ಹೆಜ್ಜೆ ಮತ್ತೆ ಮುಂದೆ ಬಂದಿದ್ದ ಪ್ರಮುಖ ಪೂಜ್ಯರು. ಆ ವಿಶೇಷತೆ ಏನಂದ್ರೆ, ಹೊನ್ನಾಳಿ ಹಿರೇಕಲ್ಮಠದ ಒಂದು 100 ಎಕರೆ ಜಾಗದಲ್ಲಿ, ಆ 100 ಎಕರೆ ಜಾಗ ಭಕ್ತರಿಗಾಗಿ ಆ ಒಂದು ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಆಗಬೇಕು ಅಂತ ನಿಟ್ಟಿನಲ್ಲಿ 100 ಬೆಡ್ ಹಾಸ್ಪಿಟಲ್ ಇರ್ಬೋದು, ಹಾಗೇನೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ CBSE, ICIC, ಹಾಗೇನೆ ಗೋಶಾಲೆ, ಇವೆಲ್ಲವೂ ಒಂದು ಕಡೆ ಶಿಕ್ಷಣ ಕೊಟ್ರೆ, ಒಂದು ಕಡೆ ಉದ್ಯೋಗ ಕೊಟ್ರೆ, ಒಂದು ಕಡೆ ಇವತ್ತು ಧರ್ಮ, ದೇವರು ಎಲ್ಲದ್ರ ಜೊತೆಗೆ ಪರಮ ಪೂಜ್ಯರು ಇವತ್ತು ಏನು ಆ ಹಾಸ್ಪಿಟ್ಲಿಗೆ ಹೋಗೋ ಸಂಖ್ಯೆ ಜಾಸ್ತಿ ಆಗಿದೆ, ಅದರಲ್ಲಿ ಕಟ್ಟ ಕಡೆ ಬಡವರಿದ್ದಾರೆ. ಆ ಬಡವರಿಗೆ ಇವತ್ತು ಯಾರು ಆಶೆ ಆಗಲ್ಲ. ಆ ಒಂದು ನಿಟ್ಟಲ್ಲಿ ಬಡವರ ಕೈಗೆ ಆ ಬಡವರು ಬಿದ್ದಂಥವ್ರನ್ನ ಮೇಲೆತ್ತುವಂತ ಕೆಲಸ ಇವತ್ತು ನಮ್ಮ ಪರಮ ಪೂಜ್ಯರು ಆ ಒಂದು ದಿಟ್ಟ ನಿಲುವನ್ನು ಹಾಕೊಂಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಎಲ್ಲರಿಗೂ ಉಚಿತವಾಗಿ ಆ ಒಂದು ಚಿಕಿತ್ಸೆ ಕೊಡಬೇಕು, ಹಾಸ್ಪಿಟ್ಲಲ್ಲಿ ಆ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ಸಿಗಬೇಕು, ಬಡವರಿಗೂ ಸಹ ಒಳ್ಳೆ ಈ ಸಮಾಜದಲ್ಲಿ ಬದುಕಬೇಕು, ಬಡವರು ಸಹ ಹಂಚಬಾರ್ದು ಅನ್ನುವಂತ ಒಂದು ಏಕೈಕ ನಿಲುವಿನಿಂದ ಒಂದು 100 ಬೆಡ್ ಹಾಸ್ಪಿಟಲ್ ಅನ್ನ ಈಗ ಆಲ್ರೆಡಿ ಎಲ್ಲ ಅದೊಂದು ಪ್ಲಾನ್ ಆಗಿದೆ. ಪ್ಲಾನ್ ಜೊತೆಗೆ ಎಲ್ಲ ನಮ್ಮ ಹೊನ್ನಾಳಿಯ ರಾಜ್ಯದ ರಾಷ್ಟ್ರೀಯ ಮುಖಂಡರ ಜೊತೆಗೆ ಪೂಜ್ಯರು ಚರ್ಚೆ ಮಾಡಿದ್ದಾರೆ. ಎಲ್ಲರ ಒಂದು ಒಪಿನಿಯನ್ನು ನಮ್ಮ ಹೊನ್ನಾಳಿ ಹಿರೇಕಲ್ಮಠ ಇಟ್ಟಂತ ಹೆಜ್ಜೆ ರಾಷ್ಟ್ರಕ್ಕೆ ಮುಟ್ಟುತ್ತೆ ಅನ್ನೋಂಥ ನಿಲುವಿನಲ್ಲಿ ಎಲ್ಲ ಭಕ್ತರ ಉತ್ಸಾಹ, ರಾಜ್ಯ ಮಟ್ಟದ ಕೃಷಿ ಮೇಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಜನರ ಮಧ್ಯದಲ್ಲಿ ಆ ಇಡೀ ವ್ಯವಸ್ಥೆಯನ್ನ ಪೂಜ್ಯರು ವಿಡಿಯೋ ಮುಖಾಂತರ ಬಿತ್ತರಿಸಿದಾಗ ಎಲ್ಲರ ಉತ್ಸಾಹ ಮುಗಿಲು ಮುಟ್ಟುವ ಹಾಗೆ ಪೂಜ್ಯರಿಗೆ ಒಂದು ಸಂತೋಷದ ಒಂದು ಕೇಕೆಯನ್ನ ಹಾಕಿ, ನಮ್ಮ ಪೂಜ್ಯರು ನಮ್ಮ ಹೊನ್ನಾಳಿಯಲ್ಲಿ ನಮಗೆ ಹಾಸ್ಪಿಟಲ್ ಮಾಡ್ತಿದ್ರೆ, ಅದರಲ್ಲೂ ಉಚಿತವಾಗಿ ಮಾಡ್ತಾ ಇದ್ರೆ, CBSE ಮಾಡ್ತಾ ಇದ್ರೆ ಉಚಿತವಾಗಿ, ಇವತ್ತು ಗೋಶಾಲೆಯನ್ನು ಮಾಡ್ತಾ ಇದ್ದಾರೆ, ಸ್ವದೇಶಿ ತಳಿಗಳನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಇವೆಲ್ಲವೂ ನಡೀತಿರುವಂಥದ್ದು ನಮ್ಮ ಹೊನ್ನಾಳಿ ಹಿರೇಕಲ್ಮಠದಲ್ಲಿ. ಜಾತಿ ಭೇದ ಇಲ್ಲ, ಸರ್ವ ಜಾತಿಯವರನ್ನು ಒಳಗೂಡಿಸಿ ಮಾಡುವಂತ ಏಕೈಕ ಮಠ ಅದೇ ನಮ್ಮ ಹೊನ್ನಾಳಿಯ ಹೆಮ್ಮೆಯ ಹಿರೇಕಲ್ಮಠ. ಈ ಹಿರೇಕಲ್ಮಠದ ಪೂಜ್ಯರು ಹಾಕಿಕೊಟ್ಟಂತ ರಾಜ್ಯ ಮಟ್ಟದ ಕೃಷಿ ಮೇಳ ಯಶಸ್ವಿಯಾಗಿದೆ. ಯಶಸ್ವಿಗೆ ಕಾರಣೀಭೂತರಾದಂತಹ ಪತ್ರಕರ್ತರು, ಸಂಘ ಸಂಸ್ಥೆಯವರು, ಸಂಘಟಕರು, ಕನ್ನಡ ಹೋರಾಟಗಾರರು, ರೈತರು, ಯೋಧರು ಮತ್ತು ಯುವಕರು, ಕಾಲೇಜು ವಿದ್ಯಾರ್ಥಿಗಳು, ಹಾಗೆ ಎಲ್ಲ ರಾಜಕೀಯ ಮುಖಂಡರಿಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದ.